ತುಂಬ ಟೇಸ್ಟಿ ಮಂಡಕ್ಕಿಯಿಂದ ಇಷ್ಟೊಂದು ಬೆನಿಫಿಟ್ ಅಂತ ಅಂದ್ಕೊಳ್ತೀರಾ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ. ಅದೇನಂತ ನಾನು ಹೇಳ್ತೀನಿ. ವೆಲ್ಕಮ್ ಟು ನಿಮ್ಮ ಜೊತೆ ನಾನು ನಿಮ್ಮ ಸಂಧ್ಯಾ. ನಾನಿಲ್ಲಿ ಮಂಡಕ್ಕಿನ ನೀರಿಗೆ ಹಾಕಿ ಆ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಎತ್ತಿಟ್ಕೊಟ್ಟಿದ್ದೀನಿ. ನಾನಿಲ್ಲಿ 3 ಮೆಂಬರ್ಸ್ಗಾಗುವಷ್ಟು ನಾನು ಮಂಡಕ್ಕಿನ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಹಸಿ ತೆಂಗಿನಕಾಯಿನೂ ಸಹ ತಗೊಂಡಿದ್ದೀನಿ. ಇದಕ್ಕೆ ಹಸಿ ತೆಂಗಿನಕಾಯಿನೇ ಹಾಕಬೇಕು. ಹಾಗೆ ಈರುಳ್ಳಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮೆಟೊ, ಹಾಗೆ ಕೊತ್ತಂಬರಿ. ಇದು ಕಡಲೆನ ಪುಡಿ ಮಾಡಿ ಇಟ್ಟಿರೋದು ಅಷ್ಟೇ. ನಾನೇನು ಫ್ರೈ ಮಾಡಿಲ್ಲ ಕಡಲೆನ. ಇಲ್ಲಿ ನಾನೊಂದು 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದು ಬಿಸಿಯಾಗೋಷ್ಟರಲ್ಲಿ ಇದು ಬೆನಿಫಿಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಹಾಗೆ ಲೈಟ್ ಫುಡ್ ಅಂತ ಹೇಳ್ಬೋದು. ಲೈಟ್ ವೆಯ್ಟ್ ಫುಡ್ ಇದು. ಇದರಲ್ಲಿ ತುಂಬಾ ಕಡಿಮೆ ಕ್ಯಾಲರಿ ಇರುತ್ತೆ. ಹಾಗೆ ಇದನ್ನೇನಾದ್ರು ಹಸಿವು ಅಂತ ಇದ್ದಾಗ, ನಮ್ಮಲ್ಲಿ ಎನರ್ಜಿ ಇಲ್ಲಪ್ಪ, ನಂಗೆ ತುಂಬ ಹಸಿವಾಗ್ತಿದೆ ಅಂದಾಗ ಇದನ್ನು ಸ್ವಲ್ಪ ಈ ಕಾಫಿ ಜೊತೆ, ಟೀ ಜೊತೆಗೆ ಇದನ್ನು ತಿಂದು ನೋಡಿ. ತಕ್ಷಣಕ್ಕೆ ನಮಗೊಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ. ಇದನ್ನು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನಾನಿಲ್ಲಿ ಜೀರಿಗೆ ಮತ್ತು ಈರುಳ್ಳಿನ ಉದ್ದುದ್ದ ಹೆಚ್ಚಿದ್ದೀನಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಕರಿಬೇವು, ಹಾಗೆಯೇ ಹಸಿಮೆಣ್ಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಇದನ್ನು ಮಕ್ಕಳಿಗೆ ನಾವು ಸ್ವೀಟಾಗಿ ಅಥವಾ ಖಾರ ಆಗಿ ಇದನ್ನು ನಾವು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಪುರಿ ಉಂಡೆ ಯಾರಿಗೆಲ್ಲ ಗೊತ್ತು, ಒಂದು ಲೈಕ್ ಮಾಡಿ, ಓಕೆನಾ. ಇದು ಡಯಾಬಿಟಿಕ್ ಇರ್ತದಲ್ಲ, ಅಂಥ ಪೇಷಂಟ್ಗಳು ಇದನ್ನು ಎಣ್ಣೆ ಅಥವಾ ಸಕ್ಕರೆ ಏನು ಇಲ್ದೇ ಇದನ್ನು ಹಾಗೆಯೇ ಬರೀದು ಬೇಕಾದ್ರೂ ತಿನ್ಬೋದು. ಅವ್ರಿಗೂ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿರುತ್ತಲ್ವ, ಆವಾಗ ಇದನ್ನು ತಿನ್ಬೋದು. ಈಗ ನೆಕ್ಸ್ಟ್ ಇವಾಗ ಇದು ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಮಂಡಕ್ಕಿ ಅಂತಂದರೆ ಉತ್ತರ ಕರ್ನಾಟಕ ಸೈಡ್ ಅಂತೂ ಯಾವಾಗಲೂ ಅವರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾಯಿರ್ತಾರೆ. ಯಾರೂ ಇಲ್ಲ ಇದನ್ನು ನಮ್ಮನ್ನು ಉತ್ತರ ಕರ್ನಾಟಕ ಸೈಡವ್ರು ಈ ವಿಡಿಯೋ ನೋಡ್ತಿರ್ತೀರ, ಲೈಕ್ ಮಾಡಿ. ಯಾರ್ಯಾರು ಉತ್ತರ ಕರ್ನಾಟಕದವರು ಅಂತ ನನಗೆ ಗೊತ್ತಾಗುತ್ತೆ. ಹಾಗೆಯೇ ಟೊಮೆಟೊ ಹಾಗೆ ಕೊತ್ತಂಬರಿನ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಹಾಗೆ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಏನಿರುತ್ತೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಇದರಲ್ಲೇ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆದಾಗ ಅದು ನಾವು ಮಂಡಕ್ಕಿ ಹಾಕಿದಾಗ ಟೊಮೆಟೊ ಎಲ್ಲ ಸಿಗಬಾರ್ದು. ಟೊಮೆಟೊ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ. ತುಂಬಾ ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು. ತುಂಬ ಪೇಸ್ಟ್ ಥರ ಆಗಿ ಆಯಿಲೆಲ್ಲ ಬಿಡುತ್ತಲ್ಲ, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಮಂಡಕ್ಕಿನ ನಾವು ಈ ಸಂಡೇ ನಮಗೇನು ತಿಂಡಿ ಮಾಡೋಕ್ಕೆ ಎನರ್ಜಿನೇ ಇಲ್ಲಪ್ಪ, ಅಥವಾ ನಮ್ಮ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಇದನ್ನು ತಕ್ಷಣಕ್ಕೆ ವಿತಿನ್ 5 ಮಿನಿಟ್ಸಲ್ಲಿ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಒಂದ್ಸಲ ಟ್ರೈ ಮಾಡಿ. ಯಾರು ಟ್ರೈ ಮಾಡಿರ್ತೀರ ಅವರು ಒಂದು ಲೈಕ್ ಮಾಡಿ, ಓಕೆನಾ. ನಾನಿಲ್ಲಿ ಕಡಲೆಪುರಿ ಅಂತಾರೆ, ಮಂಡಕ್ಕಿ ಅಂತಾರೆ, ನೀವೇನು ಹೇಳ್ತೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನಿವಾಗ ಇದನ್ನು ಇದಕ್ಕೆ ಹಾಕಿದ್ದೀನಿ, ಬಾಣಲಿಗೆ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಇದನ್ನು ಮಿಕ್ಸ್ ಮಾಡಾದಮೇಲೆ ಹಸಿ ತೆಂಗಿನಕಾಯಿ ಹಾಕೋಣ. ಹಾಗೆಯೇ ನಾವೇನು ಕಡಲೆಪಪ್ಪು ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು 3 ಸ್ಪೂನ್ ಆಗೋಷ್ಟು ನಾನು ಮಾಡಿದೆ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಾಸ್ಟಲ್ಲಿ ಇನ್ನೊಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನಾನಿಲ್ಲಿ ಆರೆಂಜನ್ನ ಹಾಕ್ತಾಯಿದ್ದೀನಿ. ಇದನ್ನು ಯಾರೂ ಟ್ರೈ ಮಾಡಿರಲ್ಲ, ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡಿ ನೋಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿರಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.